ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಜೀನಿ ವ್ಲಾಗ್ ಯೂಟ್ಯೂಬ್ ಚಾನಲ್. ಇಂದು ನಾವು ಕರ್ನಾಟಕದ ಹೈನುಗಾರಿಕೆ ರೈತರ ಬದುಕನ್ನೇ ಬದಲಾಯಿಸಿದಂತಹ ಒಂದು ದೊಡ್ಡ ಸಹಕಾರಿ ಸಂಸ್ಥೆ ಆದಂತಹ KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂತ ಹೋಗೋಣ. ಅಂದರೆ ಇದು ಹೇಗೆ ಆರಂಭವಾಯಿತು, ಇದರ ಆರಂಭದ ಹಿಂದಿರುವ ಕಾರಣ ಏನು, ಹೇಗೆ ಬೆಳೀತಾ ಬಂತು, ನಂದಿನಿ ಬ್ರ್ಯಾಂಡ್ ಅನ್ನೋದು ಹೇಗೆ ಉಟ್ಕೊಂತು, ಮತ್ತೆ ಈಗ ಹೇಗೆ ನಡೀತಾ ಇದೆ, ಇದರ ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂತ ಹೋಗೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. KMF ಶುರು ಮಾಡೋದಕ್ಕೆ ನಿಜವಾದ ಕಾರಣ ಏನು ಅಂತ ನೋಡೋದಾದ್ರೆ, ಅಂದ್ರೆ 1950 ಕೆಳಗಡೆ ಅಥವಾ 48-50 ಕೆಳಗಡೆ ಏನಾಗ್ತಾ ಇತ್ತು ಅಂದ್ರೆ, ಕರ್ನಾಟಕದಲ್ಲಿ ಮಿಡಲ್ ಮ್ಯಾನ್ಸ್ ಹಾವಳಿ ಜಾಸ್ತಿ ಇತ್ತು. ಅಂದ್ರೆ ಮಧ್ಯವರ್ತಿಗಳ ಹಾವಳಿ ಏನಾಗಿತ್ತು, ಜಾಸ್ತಿ ಇತ್ತು. ಆ ಮಧ್ಯವರ್ತಿಗಳು ರೈತರಿಂದ ಹಾಲು ತಗೊಂಡ್ಬಿಟ್ಟು ಅವ್ರಿಗೆ ಎಷ್ಟು ರೂಪಾಯಿ ಬೇಕೋ ಅಷ್ಟು ರೂಪಾಯಿಗೆ ಮಾರಾಟ ಮಾಡಿ ಅವರಿಗೆ ಅಂದ್ರೆ ರೈತರಿಂದ ಅವರು ಈಗ 8 ರೂಪಾಯಿಗೆ ಅವ್ರು ಏನಾದ್ರು ಹಾಲು ಮಾರಾಟ ಮಾಡ್ತಿದ್ರೆ, ಹಳ್ಳಿಗಳಲ್ಲಿ 2 ರೂಪಾಯಿ ಅವ್ರು ಹಿಡ್ಕೊಂಡು 6 ರೂಪಾಯಿ ರೈತರಿಗೆ ಕೊಡೋರು. ಅಂದ್ರೆ ಯಾವುದೇ ಆದಂತ ಅವ್ರ ಶ್ರಮ ಇಲ್ಲದೆ ಬರೀ ಹಾಲ್ನ ರೈತರಿಂದ ತಗೊಳೋದು, ಇನ್ನೊಬ್ರಿಗೆ ಮಾರಾಟ ಮಾಡಿ 2 ರೂಪಾಯಿ. ಅವಾಗಿನ ಕಾಲದಲ್ಲಿ 2 ರೂಪಾಯಿ ಅಂದ್ರೆ ಬಹಳ ದೊಡ್ಡ ಅಮೌಂಟ್ ಆಗಿತ್ತು. ಸಿಟಿಗಳಲ್ಲಾದ್ರೆ 4 ರೂಪಾಯಿವರೆಗೂ ಮಧ್ಯವರ್ತಿಗಳು ರೈತರು ಅಮೌಂಟ್ನ ಅಂದ್ರೆ ಹಾಲಿನ ದುಡ್ಡನ್ನ ಇಟ್ಕೊಳೋರು ಅಂತ ಈ ಹಳ್ಳಿಗಳಲ್ಲಿರುವಂತ ರೈತರೆಲ್ಲ ಒಂದು ತೀರ್ಮಾನ ಮಾಡಿಬಿಟ್ಟು ಈ ಮಧ್ಯವರ್ತಿಗಳ ಹಾವಳಿಯಿಂದ ಹೊರಗಡೆ ಬರ್ಬೇಕಂತ KMF ಅಂದ್ರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ನ ಎಷ್ಟರಲ್ಲಿ 1955ರಲ್ಲಿ ಕೊಡಗು ಜಿಲ್ಲೆಯ ಕುಡಿಗೆ ಗ್ರಾಮದಲ್ಲಿ ಮೊದಲ ಆಧುನಿಕ ಡೈರಿ ಏನಾಯ್ತು, ಸ್ಥಾಪನೆ ಆಯ್ತು. ಏನಕ್ಕೋಸ್ಕರ, ಈ ಮಧ್ಯವರ್ತಿಗಳಿಂದ ಹಾವಳಿಯನ್ನು ತಪ್ಪಿಸೋಕೋಸ್ಕರ ರೈತರ ದುಡ್ಡು ನೇರವಾಗಿ ರೈತರಿಗೆ ಹೋಗ್ಲಿ, ಯಾವುದೇ ಮಧ್ಯವರ್ತಿಗಳು ಹಾವಳಿ ಬೇಡ, ರೈತರು ಅವ್ರೇನು ಹಾಲು ಹಾಕ್ತಿದಾರೋ ಅದ್ರ ಪೂರ್ಣ ದುಡ್ಡು ರೈತನಿಗೆ ತಲುಪ್ಲಿ ಅಂತ ಏನ್ ಮಾಡಿದ್ರು, ಕೊಡಗು ಜಿಲ್ಲೆಯ ಕುಡಿಗೆ ಗ್ರಾಮದಲ್ಲಿ 1955ರಲ್ಲಿ ಆಧುನಿಕ ಡೈರಿ ಅನ್ನು ಸ್ಥಾಪನೆ ಮಾಡಿದ್ರು. ಓಕೆ, ಮೊದಲ ಆಧುನಿಕ ಡೈರಿಯನ್ನು 1995ರಲ್ಲಿ ಸ್ಥಾಪನೆ ಮಾಡಿದ್ರು. 1965ರಲ್ಲಿ ಬೆಂಗಳೂರು ಹಾಲು ಡೈರಿ ಆರಂಭವಾಯಿತು. ಅಂದ್ರೆ 1965ರಲ್ಲಿ ಬೆಂಗಳೂರಲ್ಲಿ ಏನಾಯ್ತು, ಹಾಲಿನ ಡೈರಿ ಸ್ಥಾಪನೆ ಆಯಿತು. ಈ ಅವಧಿಯಲ್ಲಿ ಏನಾಗ್ತಿತ್ತು, ಹಾಲು ಅಭಿವೃದ್ಧಿ ಚಟುವಟಿಕೆ ಪಶುಪಾಲನಾ ಇಲಾಖೆ ಮಾತ್ರ ನೋಡ್ಕೊಳ್ತಾ ಇತ್ತು. ಓಕೆ, ಈ ಅವಧಿಯಲ್ಲಿ ಹಾಲು ಅಭಿವೃದ್ಧಿ ಚಟುವಟಿಕೆಗಳನ್ನ ಅದು ವೆಟರ್ನರಿ ಡಿಪಾರ್ಟ್ಮೆಂಟ್ ಮಾತ್ರ ನೋಡ್ಕೊಳ್ತಾ ಇತ್ತು. ಓಕೆ, ಕರ್ನಾಟಕ ಹಾಲು ಮಹಾಸಂಘ ಅಂದ್ರೆ KMF ಯಾವಾಗ ಬಂತು ಅಂತ ನೋಡೋದಾದ್ರೆ, 1970 ದಶಕದಲ್ಲಿ ಏನಾಯ್ತು ಅಂದ್ರೆ, ವೈಟ್ ರೆವಲ್ಯೂಷನ್ ಹಾಲು ಕ್ರಾಂತಿ ಪರಿಣಾಮವಾಗಿ ಏನಾಯ್ತು, ಹಾಲು ಉತ್ಪಾದನೆ ಹೆಚ್ಚಿಸಲು ಸರ್ಕಾರ ವರ್ಲ್ಡ್ ಬ್ಯಾಂಕ್ ಸಹಾಯದಿಂದ ಏನ್ ಮಾಡ್ತಂತೆ, ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಟಿವ್ ಸಿಸ್ಟಮ್ ನ ಸ್ಥಾಪಿಸಲಾಯಿತು. ಓಕೆ, ಸರ್ಕಾರದ ಸಹಾಯದಿಂದ ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಸಿಸ್ಟಮ್ ನ ಸ್ಥಾಪನೆ ಮಾಡಿದ್ರು. ಇದೇ ಕಾರ್ಪೊರೇಟಿವ್ ಸ್ಟ್ರಕ್ಚರ್ ಮೇಲೆ ಮುಂದೆ KMF ಆಗಿ ಏನಾಯ್ತು, ಹೆಸರು ರೂಪುಗೊಂಡಿತು ಅಂತಾನೆ ಹೇಳ್ಬೋದು. ಅಂದ್ರೆ ಏನಾಯ್ತು, KDCC 1980s ಅಲ್ಲಿ ಅಂದ್ರೆ 1980s ಅಲ್ಲಿ 1980ರಲ್ಲಿ KDCC ಇದ್ದಿದ್ದು KMF ಆಗಿ ಕನ್ವರ್ಟ್ ಆಯ್ತು, ಹೆಸರು ಮರುನಾಮಕಗೊಂಡಿತು. ಯಾವಾಗ ನಂದಿನಿ ಅನ್ನೋ ಬ್ರ್ಯಾಂಡ್ ಉಟ್ಕೊಂತು ಅಂದ್ರೆ, ನಂದಿನಿ ಅನ್ನೋ ಬ್ರ್ಯಾಂಡ್ ಹುಟ್ಟಿದ್ದು 1980ರಲ್ಲಿ. ಅದು ಪ್ಯಾಕೇಜ್ಡ್ ಮಿಲ್ಕ್ಸ್ ಮತ್ತೆ ಡೈರಿ ಪ್ರಾಡಕ್ಟ್ಸ್ ರೂಪದಲ್ಲಿ ಮಾರಾಟ ಮಾಡೋದಕ್ಕೆ ಏನಂತ ಮಾಡಿದ್ರು, ನಂದಿನಿ ಅನ್ನೋ ಒಂದು ಬ್ರ್ಯಾಂಡ್ ನ ಸರ್ಕಾರ ಇತ್ತು. ಓಕೆ, ನಂದಿನಿ ಬ್ರ್ಯಾಂಡ್ ಹುಟ್ಟಿದ್ದು KMF ಮಾರ್ಕೆಟಿಂಗ್ ಬ್ರ್ಯಾಂಡ್ಗಾಗಿ ಯಾವಾಗ 1980ರಲ್ಲಿ ಆಗಿರುತ್ತೆ. ಇದು ಈ ಬ್ರ್ಯಾಂಡ್ ಮೂಲಕ ಏನ್ ಮಾಡ್ತಾ ಇದ್ರು ಕಂಪ್ನಿಯವರು ಅನ್ನೋದಾದ್ರೆ, ಈ ಬ್ರ್ಯಾಂಡ್ ಮೂಲಕ ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಐಸ್ ಕ್ರೀಮ್ ಮುಂತಾದ ಉತ್ಪನ್ನಗಳನ್ನು ಮಾರಾಟ ಮಾಡ್ತಿದ್ರು. ಕಾಲಕ್ರಮೇಣ ಇದು ಕರ್ನಾಟಕದಾದ್ಯಂತ ಜನಪ್ರಿಯ ಡೈರಿ ಬ್ರ್ಯಾಂಡ್ ಆಗಿ ಬೆಳೆಯಿತು ಮತ್ತು ಪಕ್ಕದ ರಾಜ್ಯಗಳಲ್ಲಿ ಏನಾಗಿದೆ, ಈಗ ವಿಸ್ತೀರ್ಣವಾಗಿದೆ. ಆಪರೇಷನ್ ಫ್ಲಡ್ ಮುಖಾಂತರ ಏನಾಗ್ತಾ ಬಂತು ಅಂದ್ರೆ, ಗ್ರಾಮಗಳಲ್ಲಿ ಕಲೆಕ್ಷನ್ ಸೆಂಟರ್ ಆಗಿರ್ಬೋದು, ಚಿಲ್ಲಿಂಗ್ ಯೂನಿಟ್ಸ್ ಆಗಿರ್ಬೋದು, ಪ್ರೊಸೆಸಿಂಗ್ ಪ್ಲಾಂಟ್ಸ್ ನ ಏನ್ ಮಾಡ್ತಾ ಬಂದ್ರು, ಸ್ಥಾಪನೆ ಮಾಡ್ಕೊಂತ KMFನವ್ರು ಬಂದು. ಹಾಗಾಗಿ ಹಾಲಿನ ಕೊರತೆ ಇದ್ದ ರಾಜ್ಯಗಳಲ್ಲೂ ಕೂಡ ಏನಾಯ್ತು, ಸೆಲ್ಫ್ ಸಫಿಶಿಯೆಂಟ್ ಹಾಲು ಬೆಳೆಯಿತು. ಓಕೆ, ಹಾಲಿನ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗಳಾಗಿರ್ಬೋದು, ಹಳ್ಳಿಗಳಲ್ಲಿ ಹಾಲಿನ ಕೊರತೆ ಇತ್ತಲ್ಲ, ಇವರೆಲ್ಲ ಈ ತರ ಹಳ್ಳಿಗಳಲ್ಲೂ ಒಂದು ಯೂನಿಟ್ ನ ಕೊಟ್ಬಿಟ್ಟು ಅಥವಾ ಒಂದೊಂದು ಇದನ್ನ KMFದು ಒಂದೊಂದು ಡೈರಿನ ಮಾಡ್ಕೊಂತ ಬಂದಿದ್ರಿಂದ, ಅಲ್ಲೂ ಜನಗಳು ತಮ್ಮ ಆಕಳನ್ನ ತಗೊಂಡ್ಬಂದು ಹಾಲ್ನ ಉತ್ಪಾದನೆ ಮಾಡ್ಕೊಂತ ಅವರು ಏನಾದ್ರು ಅಂದ್ರೆ ಆ ಭಾಗದ ರೈತರು ಕೂಡ ಏನಾದ್ರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದ್ರೆ ಅವರಿಗೂ ಏನಾಯ್ತು, ಉದ್ಯೋಗ ಕ್ರಿಯೇಟ್ ಆಗೋ ತರ ಆಯ್ತು. ಇದರಿಂದ ಸಫಿಶಿಯೆಂಟ್ ಆಗಿ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ರಾಜ್ಯಗಳಲ್ಲೂ ಏನಾಗ್ತಿತ್ತು, ಹಾಲು ಸಿಗೋ ತರ ಆಯ್ತು. ನೆಕ್ಸ್ಟ್ ಗ್ರೋತ್ ಮತ್ತೆ ಟೆಕ್ನಾಲಜಿ ಹೇಗಾಯ್ತು ಅಂದ್ರೆ KMF ಅಂತ ನೋಡೋದಾದ್ರೆ, KMF ಫುಲ್ ಟೆಕ್ನಾಲಜಿ ಆಧಾರಿತ ಸಂಸ್ಥೆ ಆಗಿರ್ಲಿಲ್ಲ, ಅಂದ್ರೆ ವ್ಯವಸ್ಥೆ ಆಗಿರ್ಲಿಲ್ಲ ಯಾವಾಗ ಮುಂಚೆ ಸ್ಟಾರ್ಟ್ ಮಾಡಿದಾಗ. ಬಟ್ ಬರ್ತಾ ಏನಾಯ್ತು, ಟೆಕ್ನಾಲಜಿಗಳನ್ನ ಅಡಾಪ್ಟ್ ಮಾಡ್ಕೊಂತ KMF ಏನಾಗಿದೆ, ಸಂಪೂರ್ಣ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಆಗಿದೆ. ಆಟೋಮ್ಯಾಟಿಕ್ ಮಿಲ್ಕಿಂಗ್ ಕಲೆಕ್ಷನ್ ಯೂನಿಟ್ ಆಗಿರೋದು, AMCU ಅಂತ ಕರಿತೀವಿ, ಮತ್ತೆ ಡಿಜಿಟಲ್ ಫ್ಯಾಟ್ ಟೆಸ್ಟಿಂಗ್ ಮಷಿನ್ಸ್ ಆಗಿರ್ಬೋದು, SNF ಮೆಜರ್ಮೆಂಟ್ಸ್ ಆಗಿರ್ಬೋದು, ಮತ್ತೆ ಎಲೆಕ್ಟ್ರಾನಿಕ್ ವೇಯಿಂಗ್ ಮಿಷಿನ್ಸ್ ಆಗಿರ್ಬೋದು, ಬಲ್ಕ್ ಮಿಲ್ಕ್ ಕೂಲರ್ ಆಗಿರ್ಬೋದು. ಮಿಲ್ಕ್ ಕೂಲರ್ ಅಂದ್ರೆ ನೈಟ್ ಹಾಕಿದ್ದ ಹಾಲನ್ನ ಬೆಳಗ್ಗೆ ತಗೊಂಡು ಹೋಗ್ತಾರೆ, ಅಂದ್ರೆ ಅದು ಕೂಲ್ ಮಾಡೋದಕ್ಕೆ ಒಂದು ಕೂಲರ್ ಕೊಟ್ಟಿರ್ತಾರೆ. ಆಮೇಲೆ ಮ್ಯಾನ್ಯುಯಲ್ ಟೆಸ್ಟಿಂಗ್ ಎಲ್ಲ ಈಗೆಲ್ಲ ಇಲ್ಲ. ಓಕೆ, ಹಿಂದೆ ಎಲ್ಲ ಮ್ಯಾನ್ಯುಯಲ್ ಟೆಸ್ಟಿಂಗ್ ಮಾಡ್ತಿದ್ರು. ಮತ್ತೆ
ಇವಾಗೆಲ್ಲ ಸೆಕೆಂಡ್ಸ್ ಅಂದ್ರೆ 1 ಸೆಕೆಂಡ್ಸ್ ಅಲ್ಲೇ ಟೆಸ್ಟ್ ಮಾಡಿಬಿಟ್ಟು ರಿಸಲ್ಟ್ ಎಲ್ಲ ನಿಮ್ಮ ಕೈಗೆ ಕೊಡ್ತಾರೆ ಸ್ಲಿಪ್ ಮುಖಾಂತರ ಆಗಿರ್ಬೋದು. ಪಾವತಿ ವ್ಯವಸ್ಥೆ ಅವಾಗೆಲ್ಲ ಹೇಗಿತ್ತು ಅಂದ್ರೆ ರೈತನಿಗೆ ವಾರಕ್ಕೊಂದ್ಸತಿ ಅದು ನಗದು ಹಣವನ್ನು ಕೈಗೆ ಕೊಡ್ತಾ ಇದ್ರು. ಅವಾಗ ನಗದು ಹಣನ ಕೈ ಕೊಡ್ತಾ ಇದ್ರು. ಬಟ್ ಈಗ ಏನಾಗ್ತಿದೆ ಅಂದ್ರೆ ಪಾವತಿ ವ್ಯವಸ್ಥೆ ಬದಲಾಗಿದೆ. ಅಂದ್ರೆ ಕ್ಯಾಶ್ ಇಂದ ಚೆಕ್ ಬರುತ್ತೆ, ಚೆಕ್ ಇಂದ ಬ್ಯಾಂಕ್ ಟ್ರಾನ್ಸ್ಫರ್ ಆಗ್ಬಿಟ್ಟು ಡಿ-ಬಿ-ಟಿ ಆಗ್ಬಿಟ್ಟು ನಿಮಗೆ ಡೈರೆಕ್ಟ್ SMS ಬರುತ್ತೆ. ಅಂದ್ರೆ ಇಲ್ಲಿ ಯಾವುದೇ ಆದಂತ ಮಧ್ಯವರ್ತಿಗಳ ಅವಳಿ ನಿಮ್ಗೆ ಇರೋದಿಲ್ಲ. ಅದೇ ಈ KMF ನ ಒಂದು ಮುಖ್ಯ ಉದ್ದೇಶ ಆಗಿರೋದ್ರಿಂದ ರೈತರಿಗೆ ನೇರವಾಗಿ ಅಕೌಂಟ್ಗೆ ಹಣ ಸೇರಿಸೋದೇ KMF ನ ಒಂದು ಮುಖ್ಯ ಉದ್ದೇಶ ಆಗಿತ್ತು ಅವಾಗ್ಲೂ ಮತ್ತೆ ಈಗಲೂ ಅದೇ ತರ ಮಾಡ್ತಾ ಇದ್ದಾರೆ. ಓಕೆ, ಮಿಲ್ಕ್ ರೇಟ್ ಅವಾಗ ಹೇಗಿತ್ತು ಮತ್ತೆ ಇವಾಗ ಹೇಗಿತ್ತು ಅಂತ ನೋಡಿದ್ರೆ ಹಳೆ ಕಾಲದಲ್ಲಿ ಫ್ಯಾಟ್ ಟೆಸ್ಟಿಂಗ್ ಇಲ್ಲದೆ ಇರೋದ್ರಿಂದ ಮತ್ತೆ ಕ್ವಾಲಿಟಿ ಆಧಾರಿತ ದರ ಇಲ್ಲದೆ ಇರೋದ್ರಿಂದ ಏನಾಗ್ತಿತ್ತು, ಕಡಿಮೆ ಲಾಭ ಸಿಗ್ತಾ ಇತ್ತು. ಓಕೆ, ಮತ್ತೆ ಅವಾಗ ಈ ಹೈನುಗಾರಿಕೆ ಮಾಡ್ತಾ ಇದ್ದಿದ್ದ ಜನನೂ ಕೂಡ ಏನಿದ್ರು ಕಡಿಮೆ ಇದ್ರು. ಅಂದ್ರೆ ಅವಾಗೆಲ್ಲ ಏನಾಗ್ತಿತ್ತು, ಹಳ್ಳಿಗಳಲ್ಲಿ ಬೇಕಾದವರು ಅವ್ರವ್ರಿಗೆ ಮಾರ್ಕೊಂತ ಇದ್ರು. ಮತ್ತೆ ಹೈನುಗಾರಿಕೆ ಇಷ್ಟು ದೊಡ್ಡದಾಗಿ ಬೆಳೆದಿರ್ಲಿಲ್ಲ. ಅವಾಗಿನ KMF ಕೂಡ ಇಷ್ಟು ದೊಡ್ಡದಾಗಿ ಇನ್ನು ಬೆಳೆದಿರ್ಲಿಲ್ಲ. ಅವಾಗ ಹಾಲಿನ ದರನೂ ಕೂಡ ಕಡಿಮೆ ಇತ್ತು. ಪಕ್ಕದ ರಾಜ್ಯಗಳಿಗೆ ಕಳಿಸುವಷ್ಟು ವ್ಯವಸ್ಥೆ KMF ನಲ್ಲೂ ಇಲ್ಲದೆ ಇರೋ ಕಾರಣದಿಂದ ಏನಾಗ್ತಿತ್ತು, ಹಾಲಿನ ದರ ಏನಾಗ್ತಿತ್ತು ರೈತರಿಗೆ ಬಹಳ ಕಡಿಮೆ ಸಿಗ್ತಾ ಇತ್ತು. ಹಿಂದೆ ಏನಾಗಿದೆ ಅಂದ್ರೆ ಹಾಲಿನ ದರ ಸೈಂಟಿಫಿಕ್ ಫಾರ್ಮುಲಾ ಆಧಾರಿತ ಆಗಿರೋದ್ರಿಂದ ಏನಾಗ್ತಿದೆ, ಇಲ್ಲಿ ದರ ಇಸ್ ಈಕ್ವಲ್ ಟು ಫ್ಯಾಟ್ ಮತ್ತೆ SNF ಅಂತ ನಾವು ನಿಮ್ಗೆ ಮುಂಚೆನೆ ಹೇಳಿದೀವಿ, ನಮ್ಮ ವಿಡಿಯೋದಲ್ಲಿ ನೋಡಿರ್ತೀರಾ. ಅಂದ್ರೆ ಈಗ ದರ ಎಲ್ಲ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಹಾಲಿನ ದರ ಅಂದ್ರೆ, ಒಂದು ಫ್ಯಾಟು ಮತ್ತೆ SNF ಎರಡರ ಮೇಲೆ ಏನಾಗುತ್ತೆ KMF ಹಾಲಿನ ದರನ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಮತ್ತೆ ನಿಮಗೆ ಬೋನಸ್ ಅಂತ ಕೊಡ್ತಾರೆ ಸರ್ಕಾರದಿಂದ. ಅಂದ್ರೆ ಪರ್ ಲೀಟರ್ 5 ರೂಪಾಯಿನೋ ಏನೋ ಕೊಡ್ತಾರೆ. ಓಕೆ, ಹೀಗಾಗಿ ಕ್ವಾಲಿಟಿ ಹೆಚ್ಚಿದ್ರೆ ಆದಾಯವು ಹೆಚ್ಚಿರುತ್ತೆ. ಓಕೆ, ಕ್ವಾಲಿಟಿ ಎಷ್ಟು ಹೆಚ್ಚಿರುತ್ತೋ ಮತ್ತೆ ಈಗ ಅಂದ್ರೆ ಈಗ ಏನಾದ್ರೂ ಕ್ವಾಲಿಟಿ ನಿಮ್ದು ಎಷ್ಟು ಜಾಸ್ತಿ ಇರುತ್ತೋ ನಿಮ್ದು ಆದಾಯ ಕೂಡ ಅಷ್ಟೇ ಹೆಚ್ಚಾಗಿರುತ್ತೆ. ಉದಾಹರಣೆ ಹೇಳ್ಬೇಕಂದ್ರೆ ಅವಾಗಿನ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ 5 ರೂಪಾಯಿ 8 ರೂಪಾಯಿ ಲೀಟರ್ ಸಿಕ್ಕಿದ್ರೆ, ಇವಾಗ ಕಾಲದಲ್ಲಿ ಏನಾಗಿದೆ ಅಂದ್ರೆ 30ರಿಂದ 40 ರೂಪಾಯಿ ಒಂದು ಲೀಟರ್ ಸಿಗೋವಂತ ಈಗಿನ ಕಾಲದಲ್ಲಿ 30ರಿಂದ 40 ರೂಪಾಯಿ ಒಂದು ಲೀಟರ್ಗೆ ಸಿಗ್ತಾ ಇದೆ. ನಿಮಗೆ ಗೊತ್ತಿದೆ, ಪ್ರದೇಶ ಮತ್ತು ಗುಣಮಟ್ಟದ ಮೇಲೆ ಈ ವೇರಿ ಆಗ್ತಾ ಇರುತ್ತೆ ಈ ಅಮೌಂಟ್. ಮತ್ತೆ ಇದು ಕಾರ್ಪೊರೇಟಿವ್ ವ್ಯವಸ್ಥೆಯಿಂದ ಒಂದು ದೊಡ್ಡ ಬದಲಾವಣೆ ಆಗಿರುತ್ತೆ. ಓಕೆ, ಪ್ರೆಸೆಂಟ್ KMF ಅಚೀವ್ಮೆಂಟ್ಸ್ ಹೇಗಿದೆ ಇಂದಿನ KMF ಅಂತ ನೋಡೋದಾದ್ರೆ, ಇಂದಿನ ದಿನಕ್ಕೆ ಲಕ್ಷಾಂತರ ಲೀಟರ್ ಹಾಲು ಏನಾಗ್ತಿದೆ ಈ KMF ಅಲ್ಲಿ. ಈಗ ನಮ್ಮ KMF ನಲ್ಲಿ ಸಂಗ್ರಹಿಸ್ತಿದ್ದಾರೆ. ನಂದಿನಿ ಬ್ರ್ಯಾಂಡ್ ಮೂಲಕ ಏನ್ ಮಾಡ್ತಿದ್ದಾರೆ, ದೇಶಾದ್ಯಂತ ಮಾರಾಟ ಮಾಡೋದನ್ನ ಈಗ ನೋಡ್ಬೋದು ನಾವು. ಉತ್ಪನ್ನಗಳು ಏನಾಗ್ತಿದೆ, ಎಕ್ಸ್ಪೋರ್ಟ್ ಆಗ್ತಿದೆ. ಈ ತುಪ್ಪ ಆಗಿರ್ಬೋದು ಮತ್ತೆ ಈಗ ಸ್ವೀಟ್ಸ್ ಆಗಿರ್ಬೋದು, ಇವೆಲ್ಲ ಏನಾಗ್ತಿದೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಿದೆ. ಈಗ ನಾವು ಹಳ್ಳಿಯಿಂದ ಬೇರೆ ದೇಶದವರೆಗೂ ಬೆಳೆದಿದ್ದೀವಿ. ಮತ್ತೆ ಅಮೂಲ್ಗೆ ಐಸ್ ಕ್ರೀಮ್ ಸಪ್ಲೈ ಮಾಡಿ 3.5 ಕೋಟಿ ಲಾಭ ಗಳಿಸಿದ ಉದಾಹರಣೆ ಕೂಡ ನಮ್ಮ KMFಗೆ ಇದೆ. ಓಕೆ, ಅಮೂಲ್ ದೊಡ್ಡ ಬ್ರ್ಯಾಂಡ್ಗೆ ಕೂಡ ಅಮೂಲ್ನೇ ಫಸ್ಟ್ ಇಂಡಿಯಾದಲ್ಲಿ ಹೈಯೆಸ್ಟ್ ಡೈರಿ ಅಂದ್ರೆ ಹಾಲ್ ಕಲೆಕ್ಟ್ ಮಾಡುವಂತ ಬ್ರ್ಯಾಂಡ್ ಆಗಿದೆ. ಅದ್ರ ಸೆಕೆಂಡ್ ಇರೋದೇ ನಮ್ಮ KMF. ಓಕೆ, ಆ ಅಮೂಲ್ಗೆ ನಮ್ಮ KMF ಏನ್ ಮಾಡ್ತಿದೆ, ಐಸ್ ಕ್ರೀಮ್ ಸಪ್ಲೈ ಮಾಡಿ ಎಷ್ಟು 3.5 ಕೋಟಿಯಷ್ಟು ಲಾಭ ಗಳಿಸಿದಂತ ಉದಾಹರಣೆ ಕೂಡ ನಮ್ಮ ಹತ್ರ ಇದೆ. ಓಕೆ, ಇದು ವೆಟರ್ನರಿ ಸರ್ವಿಸ್ ಕೊಡ್ತಾ ಇದೆ, ಬ್ರೀಡಿಂಗ್ ಸಿಸ್ಟಮ್ ಕೊಡ್ತಾ ಇದೆ KMF, ಮತ್ತೆ ಕ್ಯಾಟಲ್ ಫೀಡ್ ಸಪ್ಲೈ ಕೊಡ್ತಾ ಇದೆ. ಇದರಲ್ಲಿ ತುಂಬಾ ಸ್ಕೀಮ್ಗಳು ಇದೆ, ನಿಮಗೂ ಗೊತ್ತಿದೆ ಯಾವ್ಯಾವ ಸ್ಕೀಮು. ಅದರಿಂದ ಏನ್ ಮಾಡ್ತಾ ಇದೆ, ರೈತನಿಗೆ ಉಪಯೋಗ ಆಗೋ ತರ ಹೆಲ್ಪ್ ಮಾಡ್ತಾ ಇದೆ. ಏನಕ್ಕೋಸ್ಕರ, ಹಾಲು ಉತ್ಪಾದನೆ ಜಾಸ್ತಿ ಆಗ್ಲಿ, ಮತ್ತೆ ರೈತ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗ್ಲಿ, ಮತ್ತೆ ರೈತನಿಗೆ ಯಾವುದೇ ಆದಂತ ಕೊರತೆ ಆಗದೆ ಇರೋ ತರ ನೋಡ್ಕೊಳೋದೇ ಇದ್ರದ್ದು ಮೇನ್ ಉದ್ದೇಶ ಆಗಿರುತ್ತೆ. ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕೊಡ್ತಾರೆ. ಅದರಿಂದ ಏನಾಗುತ್ತೆ, ರೈತನಿಗೆ ಸಂಪೂರ್ಣ ಯಾರು ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕಂತಿದ್ದವರಿಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಹೈನುಗಾರಿಕೆಯಲ್ಲಿ ಅಭಿವೃದ್ಧಿ ಆಗೋಕೆ ಏನ್ ಮಾಡ್ತಾ ಇದೆ, KMF ಸಹಾಯ ಮಾಡ್ತಾ ಇದೆ. ಯಾರಿಗೆ, ರೈತರಿಗೆ. ಈ KMF ಕಟ್ಟಿದ ರೀಸನ್ ಏನಾಗಿರುತ್ತೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಾಯಿದೆ. ಏನಕ್ಕೋಸ್ಕರ ಅಂದ್ರೆ ಮಧ್ಯವರ್ತಿಗಳ ಹಾವಳಿಯಿಂದ ರೈತರು ಜಾಸ್ತಿ ಸಫರ್ ಆಗಬಾರ್ದು, ಮತ್ತೆ ಈ ಏನಾಗಬೇಕು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಬೇಕು, ಮತ್ತೆ ಹಾಲಿಗೆ ಕರೆಕ್ಟ್ ಆದಂತ ದರ ಸಿಗಬೇಕು. ಎಲ್ಲ ಹಳ್ಳಿಗಳಿಗೂ ಜಿಲ್ಲೆಗಳಿಗೂ ರೈತರಿಗೂ ಎಲ್ಲ ಅಂತ ಒಬ್ಬ ನಾಗರಿಕಂಗೂ ಏನಾಗಬೇಕು, ಹಾಲು ಸಿಗಬೇಕು ಅನ್ನೋಂಥ ಒಂದು ಕಾರಣದಿಂದ 1955ರಲ್ಲಿ ಶುರುವಾದಂಥ ಒಂದು ಬ್ರ್ಯಾಂಡೇ KMF ಆಗಿರುತ್ತೆ. ಓಕೆ, ಇನ್ನು ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಬೇಕಾಗಿದ್ರೆ ನಮ್ಮ ಜೀನಿ ವ್ಲಾಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.